ರವಿ ಹೆಗ್ಡೆ ಅವರು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಅವ್ರ ಛಲ ಬಿಡ್ಲಿಲ್ಲ. ಆಗಿನ ಟೂರಿಸಂ ಮಿನಿಸ್ಟರ್ ಆದ ಆನಂದ್ ಸಿಂಗ್ ಅವ್ರ ಕಡೆಯಿಂದ ಅಪ್ರೂವಲ್ ತಗೊಂಡು ಮೇ 2022ರಲ್ಲಿ ಅಫಿಷಿಯಲ್ ಆಗಿ 7 ವಂಡರ್ಸ್ ಆಫ್ ಕರ್ನಾಟಕನ ಹುಡ್ಕೋದಕ್ಕೆ ಶುರು ಮಾಡಿದ್ರು. ಆ ಹಂಟಿಂಗ್ ಶುರು ಆದ್ಮೇಲೆ ಫಸ್ಟ್ ವಂಡ್ರು ನೀವು ಲಾಸ್ಟ್ ವಿಡಿಯೋಲಿ ನೋಡಿದಾಗೆ ಹಿರೇಬೆಣಕಲ್ ಹತ್ರ ಇರೋ ಮೌರ್ಯರ ಗುಡ್ಡ. ಈ ಸೆಕೆಂಡ್ ವಂಡರ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ರೋಮ್ ಆಫ್ ದ ಈಸ್ಟ್, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿರುವ ಹಂಪಿ. ಇದು ಒಂದು ಆರ್ಕಿಟೆಕ್ಚರಲ್ ವಂಡರ್. ಬನ್ನಿ ಹೋಗುವ. ಹಂಪಿಯ ವಿರೂಪಾಕ್ಷ ದೇವಾಲಯ. ಹಂಪಿ ಅನ್ನೋ ಹೆಸರು ಹೇಗ್ ಬಂತು ಅಂತ ಅಂದ್ರೆ, ಇಲ್ಲಿ ಹರಿತಾ ಇರೋ ನದಿ ತುಂಗಭದ್ರಾ ಮುಂಚೆ ಪಂಪಾ ಅಂತ ಕರೆಯೋರು. ಸೊ ಈ ಜಾಗದಲ್ಲಿ ಪಂಪಾದೇವಿ ತಪಸ್ಸು ಕೂತಿದ್ಲು. ಏನಕ್ಕೆ? ಶಿವನ ಮದುವೆ ಆಗೋದಕ್ಕೆ. ಆ ಪಂಪಾದೇವಿಯಿಂದ ಆ ನದಿಗೆ ಬಂದಿರೋ ಹೆಸರು ಪಂಪ. ಸೊ ಪಂಪಾಯಿಂದ ಹಂಪ ಆಯ್ತು. ಬ್ರಿಟಿಷರು ಈ ಊರಿಗೆ ಬಂದಾಗ ಹಂಪನ ಹಂಪಿ ಮಾಡಿದ್ರು. ಸೊ ಇವತ್ತು ನಿಮ್ಮ ಮುಂದೆ ಕಾಣಿಸ್ತಾ ಇರೋ ಈ ಹಂಪಿಯ ಕತೆ ಶುರು ಮಾಡುವ. ಕೃಷ್ಣದೇವರಾಯ ಒಂದಿನ ಅವರ ತಾತ ಮುತ್ತಾತ ಅವ್ರು ಬರ್ದಿರೋ ನೋಟ್ ಓದ್ತಾ ಇದ್ರಂತೆ. ನಾನು ಒಡಿಸ್ಸಾನ ಗೆಲ್ಲಕ್ಕಾಗಿಲ್ಲ ಅಂತ ಕೇಳಿದ್ದು ಮತ್ತೆ ನೋಡಿದ್ದ ಕೃಷ್ಣದೇವರಾಯ ಒಡಿಸ್ಸಾಗೆ ಹೊರಟ್ರು. ಒಡಿಸ್ಸಾಗ ಹೋಗಿ ರಾಜ್ಯ ಗೆದ್ಕೊಂಡು ಬಂದಾದ್ಮೇಲೆ, ಇವು ರಾಜ್ಯಗಳೆಲ್ಲ ಹೇಗೆ ಅಂತಂದ್ರೆ, ಗೆದ್ಮೇಲೆ ಯಾವ್ದಾದ್ರು ಯುದ್ಧನ ಆ ದೇಶದಲ್ಲಿರೋ ಆ ರಾಜ್ಯದಲ್ಲಿರೋ ಏನಾದ್ರು ಒಂದು ವ್ಯಾಲ್ಯೂಬಲ್ ಥಿಂಗ್ನ ಎತ್ತಾಕೊಂಬಾರಂತೆ. ಸೊ ಆ ವ್ಯಾಲ್ಯೂಬಲ್ ಥಿಂಗ್ನ ಎತ್ತಾಡ್ಕೊಂಡ್ಬಂದು ಅವ್ರ ಹತ್ರ ಇಟ್ಕೊಳ್ಳೋರಂತೆ. ಸೊ ಅದರಲ್ಲಿ ಒಂದು ಕೃಷ್ಣನ ವಿಗ್ರಹ ಇಲ್ಲಿತ್ತು. ನೀವು ನಮ್ಮ ಹಿಂದೆ ನೋಡ್ತಾ ಇರೋ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ಟ್ಯಾಚು ಆಲ್ಮೋಸ್ಟ್ 6.7 ಮೀಟರ್ ಇದೆ. ಸಿಂಗಲ್ ಸ್ಟೋನ್ ಅಲ್ಲಿ ಕಾರ್ ಮಾಡಿರೋ ಈ ಸ್ಟ್ರಕ್ಚರು ಬಂದು ಹಾಳಾಗಿದೆ. ಸೊ ಜನ ಇದನ್ನ ಉಗ್ರ ನರಸಿಂಹ ಅಂತ ಕರಿತಾ ಇದ್ರು. ಬಟ್ ಆಕ್ಚುಲಿ ಇದು ಬರೀ ನರಸಿಂಹ. ತೊಡೆ ಮೇಲೆ ಒಂದು ಲಕ್ಷ್ಮಿ ಸ್ಟ್ಯಾಚು ಇದೆ. ಅನ್ಫಾರ್ಚುನೇಟ್ಲಿ ಅದು ಮಿಸ್ ಆಗಿದೆ. ಇವಾಗ ಬಂದಿದೀವಿ ಹಜಾರ್ ರಾಮಚಂದ್ರ ಟೆಂಪಲ್. ಹಜಾರ್ ರಾಮಚಂದ್ರ ಟೆಂಪಲ್ ಅಂತಂದ್ರೆ ಅಂಗಳದ ರಾಮಚಂದ್ರ ದೇವಾಲಯ. ಈ ಗೋಡೆ ಮೇಲೆ ಎಲ್ಲ ಬಂದು ರಾಮಾಯಣಗಳ ಚಿತ್ರಣ ಇದೆ. ರಾಮ ಏನ್ ಮಾಡ್ದ, ಲಕ್ಷ್ಮಣ ಏನ್ ಮಾಡ್ದ, ಹನುಮಂತ ಏನ್ ಮಾಡ್ದ. ಈ ಕತೆ ಎಷ್ಟು ನಿಜ, ಇವತ್ತು ನೆನ್ನೆದು ಸೃಷ್ಟಿ ಅಲ್ಲ. ಈ ಕತೆ ಸುಮಾರು ಪುರಾತನ ಕಾಲದ್ದು ಅಂತೇಳಿ ಕಂಪ್ಲೀಟ್ ರಾಮಾಯಣನ ಈ ದೇವಸ್ಥಾನ ಕಲ್ಲಲ್ಲಿ ಕೆತ್ತಿದ್ದಾರೆ. ಸೊ ಬನ್ನಿ, ಕೋದಂಡ ರಾಮಸ್ವಾಮಿ ಅವರ ಮೂರ್ತಿ. ಸೊ ಇದು ಚಕ್ರವರ್ತಿ ಕೋದಂಡ ರಾಮ ರಾಜರಿಗಂತಾನೆ ಕಟ್ಟಿರೋ ದೇವಸ್ಥಾನ ಇದು. ಈ ದೇವಸ್ಥಾನ ತುಂಗಭದ್ರಾ ನದಿ ತೀರದಲ್ಲೇ ಇದೆ. ಬಹಮನಿ ಸುಲ್ತಾನ್ ಅವರು 7ರಿಂದ 8 ಸಲ ಪ್ರಯತ್ನ ಪಟ್ಟಿದ್ರು ವಿಜಯನಗರ ಮೇಲೆ ದಾಳಿ ಮಾಡಿ ಗಪ್ಚಾ ಮಾಡೋದಕ್ಕೆ. ಲಾಸ್ಟ್ ಅಳಿಯ ರಾಮರಾಯ ಅವರು ಇರುವಾಗ ಹಂಪಿಯಲ್ಲಿ ಮಾಡಿದ ರಾಜಭಾರ್ಯ. ಇಲ್ಲಿ ನಾವು ಅಚ್ಯುತಾಪುರದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ವರಹ ದೇವಸ್ಥಾನ. ಫೈನಲಿ ನಾವು ವಿಠ್ಠಲ ದೇವಸ್ಥಾನ ಹತ್ರ ಇದ್ದೀವಿ. ಹಂಪಿಯ ಐಕಾನಿಕ್ ವಿಜಯನಗರ ಎಂಪೈರ್ ನ ಆರ್ಕಿಟೆಕ್ಚರ್ ನ ಇಲ್ಲ ಒಂದು ವಾಟರ್ ಮಾರ್ಕ್ ನೋಡ್ಬೇಕು ಅಂತ ಅಂದ್ರೆ ಈ ವಿಠ್ಠಲ ಟೆಂಪಲ್ಗೆ ಬರ್ಬೇಕು. ಹೀಗೆ ಎಂಟ್ರೆನ್ಸ್ ಇಂದ ಹೊರಗಡೆ ಬಂದ್ರೆ ನಮ್ಗೆ ಒಂದು ಮಂಟಪ ಕಾಣಿಸುತ್ತೆ. ಸೊ ಕಲ್ಯಾಣ ಮಂಟಪ ಅಂತ ಹೇಳಿ. ಸೊ ಇಲ್ಲಿ ಕಾಣಿಸ್ತಿದ್ದಲ್ಲ ಈ ಕಂಬ, ಮ್ಯೂಸಿಕಲ್ ನೋಟ್ ಬರುತ್ತೆ. ಸೊ ಆ ಮ್ಯೂಸಿಕಲ್ ನೋಟ್ ನ ಇಲ್ಲಿ ಸ್ಕ್ಯಾನ್ ಮಾಡಿ ನಾವು ಕೇಳ್ಬೋದು. ಚೆನ್ನಾಗಿದೆ ಅಲ್ಲ? ನೈಸ್. ಫೈನಲ್ ಆಗಿ 50 ರೂಪಾಯಿ ನೋಟ್ ಮೇಲಿರೋ ಸ್ಟೋನ್ ಚಾರಿಯಟ್, ಕಲ್ಲಿನ ರಥ ನೋಡಿ ಎಷ್ಟು ವೈಭವವಾಗಿದೆ. ಬನ್ನಿ ಸೊ ಚೆಕ್ ಮಾಡೋಣ ಇದು ಈ ಸೆಕೆಂಡ್ ವಂಡರ್ ಆಫ್ ಕರ್ನಾಟಕ ಹೇಗ್ ಡಿಸರ್ವ್ ಆಗುತ್ತೆ ಅಂತೇಳಿ. ಸೊ ಕೆಲವೊಂದು ಫ್ಯಾಕ್ಟರ್ಸ್ ಇದಾವೆ. ಸೊ ಮೊದಲನೇ ಫ್ಯಾಕ್ಟರ್ ಬಂದು ಎಷ್ಟು ಹಳೇದು, ಹೌ ಓಲ್ಡ್ ಇಟ್ ಈಸ್ ಅಂತ ಹೇಳಿ. ಸೊ ಸುಮಾರು 700 ವರ್ಷ ಹಳೆಯ ಈ ಜಾಗ. ಎರಡನೇ ಫ್ಯಾಕ್ಟರ್ ಬಂದು ಹೇಗೆ ಈ ಮಾನ್ಯುಮೆಂಟ್ ಕಟ್ಟಿದೆ ಅಂತ ಹೇಳಿ. ಒಂದು ಗ್ರಾನೈಟ್, ಒಂದು ಕಲ್ನ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಒಂದು ಪಜಲ್ ತರ ಜೋಡಿಸಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಕಲ್ಲು ತುಂಬಾ ಪ್ರಿಸೈಡ್ಸ್ ಆಗಿ ಮಾಡಿದ್ದಾರೆ. ನೀವು ಸುತ್ತಮುತ್ತ ಹೋಗ್ತಾ ಇದ್ರೆ ಪ್ರತಿಯೊಂದು ದೇವಸ್ಥಾನ, ಪ್ರತಿಯೊಂದು ಹಾಲ್ ಆಗಿರ್ಬೋದು ನೋಡ್ತಾ ಹೋದ್ರೆ, ಈಗ ನಿಂಬಡಿ ಇರೋ
ಒಂದು ಸ್ಟೋನ್ ಚಾರಿಯಟ್ ಕೂಡ ಬಹಳ ಸೂಕ್ಷ್ಮವಾಗಿ ಕೆತ್ತನೆ ಇದೆ. ಮೂರನೇ ಫ್ಯಾಕ್ಟರ್ ಬಂದು ಐಡೆಂಟಿಟಿ ಮತ್ತೆ ಸಿಂಬಲ್. ನಮ್ಮ ಕರ್ನಾಟಕಕ್ಕೆ ಇದು ಹೇಗೆ ಹೆಸರುವಾಸಿ ಅಂತ ಹೇಳಿ, ಸೊ ಒಂದು ಗೋಲ್ಡನ್ ಎರಾ ಹೇಗೆ ಅಂತ ಹೇಳಿ ಈ ಜಾಗ ನಮ್ಗೆ ಹೇಳುತ್ತೆ. ಈ ಸೈಟ್ ಬಂದು ಯುನೆಸ್ಕೋ ಹೆರಿಟೇಜ್ ಸೈಟ್. ನಮ್ಮ 50 ರೂಪಾಯಿ ನೋಟ್ ಅಲ್ಲಿ ಈ ಹಿಂಬದಿ ಇರೋ ಚಾರಿಯಟ್ಟಿನ ಫೋಟೋ ಇದೆ. ನೆಕ್ಸ್ಟ್, ರೇರ್ ಅಂಡ್ ಯೂನಿಕ್ನೆಸ್. ಹಿಂದೆ ಕಾಣಿಸ್ತಾ ಇರೋ ಕಲ್ಲಿನ ರಥ, ಈ ಇದೇ ಜಾಗದಲ್ಲಿ ನೋಡಿರೋ ಒಂದು ಮ್ಯೂಸಿಕಲ್ ಪಿಲ್ಲರ್. ಈ ಆರ್ಕಿಟೆಕ್ಚರ್ ಎಲ್ಲ ಬಹಳ ರೇರ್ ಮತ್ತೆ ಯೂನಿಕ್. 5th ಕ್ಯಾಟಗರಿ ಬಂದ್ರೆ ಬ್ಯೂಟಿ. ಸೊ ಇಲ್ಲಿರೋ ಪ್ರತಿಯೊಂದು ಮಾನ್ಯುಮೆಂಟ್ಸ್, ಆ ರಾಜರು ಆ ಕಾಲದಲ್ಲಿ ಎಷ್ಟು ಪ್ರಿಸೈಸ್ ಆಗಿ ಪ್ರತಿಯೊಂದು ಕಾಲಮ್ ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೇಳುತ್ತೆ. ಸೊ ಬಹಳ ಚೆನ್ನಾಗಿದೆ. ಸೊ ಬ್ಯೂಟಿ ಮಾತ್ರ 2 ಕಣ್ಣು ಸಾಲದು ನೋಡೋದಕ್ಕೆ. 6ನೇ ಕ್ಯಾಟಗರಿ ಬಂದು ಸೈಜ್. ಈ ರಾಜ್ಯನ, ಈ ಹಂಪಿನ ಒಂದೇ ದಿನದಲ್ಲಂತೂ ಕವರ್ ಮಾಡಕ ನಿಜ ಆಗಲ್ಲ. ಅಟ್ಲೀಸ್ಟ್ ಮಿನಿಮಮ್ ಅಂತಂದ್ರೆ 6 months ಬೇಕು ಕಂಪ್ಲೀಟ್ ಆಗಿ ಈ ಹಂಪಿನ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ. ಅಷ್ಟು ದೊಡ್ಡದಾಗಿದೆ, ಬಹಳ ದೊಡ್ಡದಾಗಿದೆ. ಫೈನಲಿ ನಾವು ಬಂದಿದ್ದೀವಿ ಕಂಡೀಷನ್ ಮತ್ತೆ ಮೇಂಟೆನೆನ್ಸ್ ಹೇಗಿದೆ ಅಂತ ಹೇಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ಬಂದು ಯುನೆಸ್ಕೋ ಸೈಟ್ ಆಗಿರೋದ್ರಿಂದ ಈ ಜಾಗ ಬಂದು ಯುನೆಸ್ಕೋದವರು ಬಹಳ ಸೂಕ್ಷ್ಮವಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಮತ್ತೆ ಕರ್ನಾಟಕದ ಗೌರ್ಮೆಂಟ್ ಕೂಡ ತುಂಬಾನೇ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ. ನೋಡ್ಬೋದು, ಹೋಗಿದ್ ಪ್ರತಿಯೊಂದು ದೇವಸ್ಥಾನ ಪ್ಲಾಸ್ಟಿಕ್ ಫ್ರೀ ಆಗಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು, ಟೈಮ್ ಸೆನ್ಸ್ ಆಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು, ಬಹಳ ಉನ್ನತ ಲೆವೆಲ್ಗೆ ಮೇಂಟೈನ್ ಮಾಡಿದ್ದಾರೆ. 7ಕ್ಕೆ 7 ಪಾಸ್ ಗುರು. ಹಂಪಿ ನಮ್ಮ ವಾಸ್ತುಶಿಲ್ಪದ ಅದ್ಭುತ. ಹಾಗಾದ್ರೆ ಮುಂದಿನ ತತ್ವ ಅದ್ಭುತ ಯಾವ್ದು ಗೊತ್ತಾ? ಗೆಸ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಸಾಣಾಪುರ್ ಲೇಕ್ 10 ರೂಪಾಯಿ ರೇಟ್ ಅಂತ ಹೇಳ್ತಾ ಇದಾರೆ. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಸರ್. ನೋಡಿ ಇಲ್ಲೆಲ್ಲ ಬ್ರೋ, ಇಲ್ಲೆಲ್ಲ ಅದು ಕ್ರಾಸ್ ಮತ್ತೆ ನೀನ್ ಹಂಗೆ ಅನ್ಕೊಂಡ್ಬಿಟ್ರಿ. ನೋಡಿ 360 ಡಿಗ್ರಿ ವ್ಯೂ.